ವಾಮಾಚಾರದ ಬಾಧೆ ಆಗಿದ್ರೆ, ವ್ಯವಹಾರಗಳಲ್ಲಿ ಸಮಸ್ಯೆ ಆಗಿದ್ರೆ, ಶತ್ರುಗಳ ಕಾಟ ಆಗಿದ್ರೆ, ಏನೋ ಒಂದು ಮಾಡೋದು, ನಿಮ್ಮೆಣ್ಣ ಹಾಕುವಂಥದ್ದು, ಅಂತವರಿಗೆ ಸರಿಯಾಗಿ ಪಾಠವನ್ನು ಕಲಿಸಿ ಅಮ್ಮನವರ ಒಂದು ಶಕ್ತಿಯಿಂದ ಅವರ ಬಾಯಿ ಮುಚ್ಚುವಂತ ಕೆಲಸ ಆ ಪ್ರತ್ಯಂಗಿರಿ ದೇವಿ ಮಾಡುವಂಥದ್ದು ಬಹಳಷ್ಟು ವಿಶೇಷ. 3 ಅಮಾವಾಸ್ಯೆಗೆ ಬಂದಾಗ ಏನು ಸಂಕಲ್ಪ, ಒಂದು ಸಂಕಲ್ಪ ಮಾಡ್ಕೊಳ್ಬೇಕು ನಾವು ಕೂತ್ಕೊಂಡಾಗ. ಈ ಸಂಕಲ್ಪ 3 ತಿಂಗಳೊಳಗೆ ನಮಗೆ ಬಗೆಹರಿಬೇಕು ತಾಯಿ, ಈ ಸಂಕಲ್ಪ ನಮಗೆ ನೆರವೇರ್ಬೇಕಂತೇಳಿ 3 ಅಮಾವಾಸ್ಯೆಗೆ ನಾವು ಖಚಿತವಾಗಿ ಕೂತ್ಕೊಂಡಾಗ ಅದು ಸಂಪೂರ್ಣವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ಸರ್ವಮಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತಭ್ಯಂ ಭದ್ರಕಾಳಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಭದ್ರಕಾಳಿ ಸಮೇತವಾಗಿ ನೆಲೆಸಿರುವಂಥ ಮಹಾಮೃತ್ಯುಂಜಯ ಒಂದು ಶಕ್ತಿಪೀಠ ಒಂದು ಪುಟ್ಟ ಗ್ರಾಮದಲ್ಲಿ, ಕಾಳಪ್ಪನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲೆಗೊಂಡು ಅಮ್ಮನವರ ಬರುವಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿ ಕ್ಷೇತ್ರ ನಾಯಿಕೆಯಾಗಿ ನಿಂತಿರುವ ಭದ್ರಕಾಳಿ, ಭಕ್ತರ ರಕ್ಷಕಾಗಿ ನಿಂತಿರುವಂಥ ಮಹಾಮೃತ್ಯುಂಜಯ ದೇವಿ. ಇದೇ ಏಪ್ರಿಲಲ್ಲಿ ಬರುವಂಥ 27ನೇ ತಾರೀಕು ಭಾನುವಾರ ವಿಶೇಷವಾದ ಒಂದು ಅಮಾವಾಸ್ಯೆ ಇರುವಂಥದ್ದು. ಯಾಕಂದರೆ ಭಾನುವಾರ ಅಮಾವಾಸ್ಯೆಯ ಬಿದ್ದಾಗ ಬಹಳಷ್ಟು ಶಕ್ತಿ ಇರುವಂಥದ್ದು. ಅಮಾವಾಸ್ಯೆಯ ಒಂದು ಮಹಾಮೃತ್ಯುಂಜಯಾಗ ಬಹಳಷ್ಟು ಶಕ್ತಿ ಇರುವಂಥದ್ದು. ಏನು ಅಮಾವಾಸ್ಯೆಯ ಪ್ರತ್ಯಂಗಿರಿಯಾಗೆ ಕೂತ್ಕೊಂಡ್ರೆ ಸಮಸ್ಯೆಗಳಾದಷ್ಟು ಬೇಗ ಪರಿಹಾರ ಆಗ್ತದಾ, ಏನು ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಅಂತೇಳಿ ತುಂಬ ಜನ ಕೇಳುವಂಥದ್ದು ಇರ್ತದೆ. ಈ ಪ್ರತ್ಯಂಗಿರಿ ಯಾಗ ಅಂತಂದರೆ ಶತ್ರುಗಳನ್ನು ಸೆರೆ ಹಿಡಿದು ಬಡಿದು ಅವರಿಗೆ ಪಾಠ ಕಲಿಸುವಂಥ ಪಾಠ ಮಾಡುವಂಥಳೆ ಪ್ರತ್ಯಂಗಿರಿ ದೇವಿ. अग्नि प्रतिष्ठापन मुहूर्तमस्तो सत्प्रतिष्ठितमस्तो मंगलनामिकाभ्यां दर्भो गृहीत्वा ताभूमेकास्मन् अग्नि प्रतिष्ठापन सुमुहूर्तमस्तो सत्प्रतिष्ठितमस्तो एवं त्रिवेदे प्रत्यङ्गिरवो मे मातरिष्य पूर्वकेन प्रत्यङ्गिरवो मातरिष्ये अग्नये नमः. ಜೀವನದಲ್ಲಿ ಬರುವಂಥ, ಮುಖ್ಯವಾಗಿ ಮಾನವನ ಜೀವನದಲ್ಲಿ ಬರುವಂಥದ್ದೇ ಶತ್ರುಗಳ ಕಾಟ. ಎಲ್ಲ ಕಡೆ ಬರುವಂಥದ್ದು ಸಮಸ್ಯೆಗಳು, ಶತ್ರುಗಳ ಸಮಸ್ಯೆ ಆಗಿರ್ಬೋದು, ವ್ಯವಹಾರದಲ್ಲಿ ಕ್ಷೇತ್ರದಲ್ಲಿ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಶತ್ರುಗಳ ಸಮಸ್ಯೆಗಳು ನಮಗೆ ಕಾಡಾಟ ಇರುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ಆ ಪ್ರತ್ಯಂಗಿರಿ ದೇವಿ ಅಂತಂದರೆ ಉಗ್ರವಾದ ಸ್ವರೂಪ, ಮಹಾಕಾಳಿಯ ಮಹಾಭದ್ರಕಾಳಿ ಇನ್ನೊಂದು ಸ್ವರೂಪವೇ ಮಹಾಪ್ರತ್ಯಂಗಿರಿ ದೇವಿ. ಆ ದೇವಿಗೆ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪ ಮಾಡಿ ಹೋಮಕ್ಕೆ ಭಾಗವಹಿಸಿದಾಗ ಅದು ಸಂಪೂರ್ಣವಾಗಿ ಆ ಪ್ರತ್ಯಂಗಿರಿ ದೇವಿಯಿಂದ ಅನುಗ್ರಹ ಸಿಗುವಂಥದ್ದು ಬಹಳಷ್ಟು ವಿಶೇಷ. ಈ ಪ್ರತ್ಯಂಗಿರಿ ಯಾಗಕ್ಕೆ ಯಾಕೆ ಭಾಗವಹಿಸಬೇಕು ಅಂತಂದಾಗ ವಾಮಾಚಾರದ ಬಾಧೆಯಾಗಿದ್ದರೆ ಮತ್ತು ಹಲವಾರು
ವ್ಯವಹಾರಗಳಲ್ಲಿ ಸಮಸ್ಯೆ ಆಗಿದ್ದರೆ, ಶತ್ರುಗಳು ಕಾಟ ಆಗಿದ್ದರೆ, ಈಗ ಮನೆಯಲ್ಲಿ ಇದ್ದಾಗೆ ಮನೆ ಪಕ್ಕದವ್ರು ಶತ್ರುಗಳೇ ಇರ್ತಾರೆ, ಏನೋ ಒಂದು ಮಾಡೋದು, ನಿಂಬೆಹಣ್ಣು ಹಾಕೋವಂಥದ್ದು, ನಮ್ಮಲ್ಲಿ ಇಲ್ಲಿ ಸಲ್ಲದು ಅಂತ ಹೇಳೋದು, ನಮ್ಮ ಮನೆಯಲ್ಲಿಗೆ ಜಗಳ ತಂದಿಕ್ಕುವಂಥದ್ದು, ಈ ಥರ ಸಮಸ್ಯೆಗಳು ಮಾಡ್ತಾ ಇರ್ತಾರೆ, ಹಲವಾರು ಸಮಸ್ಯೆಗಳು ಮಾತಾಡ್ತಾ ಇರ್ತಾರೆ. ಅಂಥವರಿಗೆ ಸರಿಯಾಗಿ ಪಾಠವನ್ನು ಕಲಿಸಿ ಅಮ್ಮನವರ ಒಂದು ಶಕ್ತಿಯಿಂದ ಅವರ ಬಾಯಿ ಮುಚ್ಚುವಂಥ ಕೆಲಸ ಆ ಪ್ರತ್ಯಂಗಿರಿ ದೇವಿ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಪ್ರತ್ಯಂಗಿರಿ ದೇವಕಿಯ ಹೋಮಕ್ಕೆ ಕೂತ್ಕೊಂಡಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ವಾಮಾಚಾರ, ಮಾಟ ಮಂತ್ರ, ಯಂತ್ರದೋಷಗಳು, ಮಾಂತ್ರಿಕ ತಾಂತ್ರಿಕ ವಿದ್ಯೆಗಳಿಂದ ಪರಿಹಾರ ಆಗಿದ್ದರೆ, ಶಕ್ತಿ ಪ್ರಯೋಗ ಮಾಡಿದರೆ, ಚಂಡಿ ಪ್ರಯೋಗ ಮಾಡಿದರೆ, ಹಲವಾರು ಸಮಸ್ಯೆಗಳು ಪರಿಹಾರ ಆಗಿದ್ದರೆ, ಏಕದ ಸರ್ಪದೋಷಗಳು 8 ಸರ್ಪದೋಷಗಳು ಸಹ ಪರಿಹಾರ ಆಗ್ತದೆ ಅಮ್ಮನವರ ಪ್ರತ್ಯಂಗಿರಿ ಯಾಗಕ್ಕೆ ಕೂತ್ಕೊಂಡಾಗ. ತುಂಬ ವರ್ಷಗಳಿಂದ ಮದುವೆ ಆಗ್ತಾ ಇಲ್ಲ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಅಂತಂದವರಿಗೆ ಸರ್ಪದೋಷಗಳು ಇರ್ತದೆ. ಆ ಸರ್ಪದೋಷಕ್ಕೆ ಅಮ್ಮನವರ ಒಂದು ಯಾಗಕ್ಕೆ ಕೂತ್ಕೊಂಡಾಗ ಸಂಪೂರ್ಣವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ವ್ಯವಹಾರ ಆಗ್ತಾ ಇಲ್ಲ, ಆಗಾಗ ಆರೋಗ್ಯ ತಪ್ತಾ ಇದೆ ಅಂತಾರೆ, ವಾಮಾಚಾರ ಆಗಿರುವಂಥದ್ದು, ದೃಷ್ಟಿದೋಷಗಳಾಗಿರುವಂಥದ್ದು ಇರ್ತದೆ. ಬಂದು ಆ ಮೆಣಸಿನಕಾಯಿಯನ್ನು ಅಮ್ಮನವರಿಗೆ ನಿಮಗೆ ನೀವುಳಿಸಿ ಅದಕ್ಕೆ ಹೋಮಕ್ಕೆ ಅರ್ಪಣೆ ಮಾಡಿದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗ್ತದೆ. 3 ಅಮಾವಾಸ್ಯೆಗೆ ಬಂದಾಗ ಏನು ಸಂಕಲ್ಪ, ಒಂದು ಸಂಕಲ್ಪ ಮಾಡ್ಕೊಳ್ಬೇಕು ನಾವು ಕೂತ್ಕೊಂಡಾಗ. ಈ ಸಂಕಲ್ಪ 3 ತಿಂಗಳೊಳಗೆ ನಮಗೆ ಬಗೆಹರಿಬೇಕು ತಾಯಿ, ಈ ಸಂಕಲ್ಪ ನಮಗೆ ನೆರವೇರಬೇಕಂತೇಳಿ 3 ಅಮಾವಾಸ್ಯೆಗೆ ನಾವು ಖಚಿತವಾಗಿ ಕೂತ್ಕೊಂಡಾಗ ಅದು ಸಂಪೂರ್ಣವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ಅಮ್ಮನವರೊಂದು ಹೋಮಕ್ಕೆ ಬಂದು ಭಾಗವಹಿಸಿದೆ. ಏಪ್ರಿಲ್ 27ನೇ ತಾರೀಕು ಭಾನುವಾರ ಅಮ್ಮನವರ ಮಹಾಪ್ರತ್ಯಂಗಿರಿ ಯಾಗ ಇರ್ತದೆ. ಎಲ್ಲ ಬಂದು ಅಮ್ಮನವರ ಯಾಗಕ್ಕೆ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಸಂಕಷ್ಟಗಳ ನಿವಾರಣೆ ಮಾಡುವಂಥ ಆ ಮಹಾಪ್ರತ್ಯಂಗಿರಿ ದೇವಿ ಪಾದ ಕೃಪಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಇದೇ ಬರುವಂಥ ಏಪ್ರಿಲಲ್ಲಿ 27ನೇ ತಾರೀಕು ಭಾನುವಾರ ನೋಡಿ, ವಿಶೇಷವಾಗಿ ಬಿದ್ದಿರುವಂಥ ಭಾನುವಾರ ಅಮಾವಾಸ್ಯೆಯ ಒಂದು ವಿಶೇಷತೆ ನಾನು ತಿಳಿಸ್ಕೊಡ್ತೀನಿ ಇವತ್ತು. ಏಕೆಂದರೆ ಅಮಾವಾಸ್ಯೆ ಪೂಜೆ ಅಂತಂದರೆ ಅತಿ ಶಕ್ತಿ ದೇವತೆಗಳಿಗೆ ಬಹಳಷ್ಟು ಪ್ರಿಯವಾದಂಥದ್ದು. ಅಮಾವಾಸ್ಯೆಯ ಪೂಜೆಗೆ ನಾವು ಭಾಗವಹಿಸಿದಾಗ ನಾವು ಏನು ಸಂಕಲ್ಪ ಕ್ಷೇತ್ರಕ್ಕೆ ಬಂದಿರ್ತೀವಿ ಅದು ನೇರವಾಗಿ ನಮಗೆ ಅಮ್ಮನವರಿಂದ ಪ್ರಸಾದ ನೀಡುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಈ ಅಮಾವಾಸ್ಯದ ಪೂಜೆಗೆ ಭಾಗವಹಿಸಿದರೆ ಏನಪ್ಪ ಎಲ್ಲ ಸಮಸ್ಯೆಗಳು ನಮಗೆ ಪರಿಹಾರ ಆಗುವಂಥದ್ದು ಇರ್ತದೆ. ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳು, ಶತ್ರುಗಳ ಬಾಧೆ, ವಾಮಾಚಾರದ ಬಾಧೆ, ವಾಮಾಚಾರ ಮಾಟ ಮಂತ್ರಗಳು, ಈ ತಾಂತ್ರಿಕ ವಿದ್ಯೆಗಳಿಂದ ಒಳಗಾಗಿದ್ರೆ, ಮತ್ತೆ ಹಲವಾರು ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿ, ಮತ್ತೆ ಮದುವೆ ಆಗ್ತಾ ಇಲ್ಲ, ಮತ್ತೆ ರಾಹುಕೇತು ದೃಷ್ಟಿ ದೋಷ ಇದ್ರೆ, ಮತ್ತೆ ಸರ್ಪದೋಷಗಳಿದ್ರೆ, ಮತ್ತೆ ಎಲ್ಲ ಸಮಸ್ಯೆಗಳು, ವ್ಯವಹಾರ ಆಗ್ತಾ ಇಲ್ಲ, ವ್ಯಾಪಾರ ಆಗ್ತಾ ಇಲ್ಲ, ಭೂಮಿ ವಿಚಾರ, ಮತ್ತೆ ತುಂಬಾ ವರ್ಷಗಳಿಂದ ಕೋರ್ಟ್ಗೆ ಅಲಿತಾ ಇದೀವಿ, ಯಾವುದು ನಮಗೆ ರಿಸಲ್ಟ್ ಬರ್ತಾ ಇಲ್ಲ, ಕೋರ್ಟ್ ವಿಚಾರ ಆಗ್ತಾ ಇಲ್ಲ ಸ್ವಾಮಿಗಳಂತ ತುಂಬಾ ಜನ ಹೇಳುವಂಥದ್ದು ವಿಶೇಷ. ಹಾಗಾಗಿ ಈ ಕ್ಷೇತ್ರದಲ್ಲಿ ಇದೇ ಏಪ್ರಿಲ್ ಬರುವಂತ 27ನೇ ತಾರೀಕು
ಭಾನುವಾರ ವಿಶೇಷವಾದ ಒಂದು ದಿನ ಅವತ್ತು. ಆ ಭಾನುವಾರ ಅಮಾವಾಸ್ಯೆಗೆ ಬಂದು ಅಮ್ಮನವರಿಗೆ 10 ಗಂಟೆವರೆಗೆ ಅಭಿಷೇಕ ಇರ್ತದೆ. ಅಭಿಷೇಕಕ್ಕೆ ಭಾಗವಹಿಸಿ. ಅಭಿಷೇಕವಾದ ನಂತರ ಅಲಂಕಾರ ಆಗ್ತದೆ. ಅಲಂಕಾರ ಆಗದ ನಂತರ ಅಮ್ಮನವರ ಶ್ರೀ ಭದ್ರಕಾಳಿ ಸಮೇತವಾಗಿ ಪ್ರಾಕಾರೋತ್ಸವ ಇರ್ತದೆ ಕ್ಷೇತ್ರದಲ್ಲಿ. ಆ ಪ್ರಾಕಾರೋತ್ಸವ ಆಗುವಂತ ಫಲಗಳೇನಪ್ಪಾ ಅಂತಂದಾಗ, ಆ ಪ್ರಾಕಾರೋತ್ಸವ ಅರಕೆ ಕಟ್ಟುವಂತವರು ಆ ಪ್ರಾಕಾರೋತ್ಸವ ಕಾತು ಅಮ್ಮನವರ ಒಂದು ಪ್ರಾಕಾರೋತ್ಸವ ಮಾಡಬೇಕಾದ್ರೆ ಅಮ್ಮನ ಹೆಜ್ಜೆಯಲ್ಲಿ ನೀವು ಹೆಜ್ಜೆ ಹಾಕಿ ಅಲ್ಲಿ ಸಂಕಲ್ಪವನ್ನು ಒಪ್ಪಿಸಿ ಅದನಂತರ ಅರಕೆಯನ್ನು ಕಟ್ಟೋದ್ರೆ ಖಚಿತವಾಗಿ ನಿಮ್ಮ ಕೆಲಸ 100% ಆಗುವಂಥದ್ದು ಬಹಳಷ್ಟು ವಿಶೇಷ. ಯಾಕಂದ್ರೆ ಈ ಪ್ರಾಕಾರೋತ್ಸವ ಮಾಡೋಕೆ ಸ್ವತಃ ನಿಮ್ಮ ಜೊತೆಲೇ ಅಮ್ಮನ ಪ್ರಯಾಣ ನಡೆಸ್ತಾಳೆ. ಆ ಪ್ರಾಕಾರೋತ್ಸವ ಮಾಡಬೇಕಾದ್ರೆ ಅವರ ಜೊತೆಲೆ ಅರಕೆಯನ್ನು ಹಿಡಿದು ನಾವು ಸಂಕಲ್ಪ ಮಾಡಿದ್ರೆ ಖಚಿತವಾಗಿ ನಿಮ್ಗೆ 1 ವಾರದಲ್ಲಿ ನಿಮ್ಮ ಕೆಲಸ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಮತ್ತೆ ಅಮ್ಮನವರಿಗೆ ಅಭಿಷೇಕ ಆದ ನಂತರ ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಮತ್ತೆ ಪ್ರಾಕಾರೋತ್ಸವ ಇರ್ತದೆ. ಮತ್ತೆ ಅವತ್ತು ಅಮ್ಮನವರಿಗೆ ಬಂದು ತುಂಬಾ ದಿವಸದ ಕೆಲಸ ಆಗ್ತಾ ಇಲ್ಲ, ತುಂಬಾ ವಿಳಂಬ ಆಗ್ತಿದೆ ಅಂತೇಳಿ ತುಂಬಾ ಜನ ಹೇಳ್ತಾರೆ. ಅಂಥವ್ರಿಗೆ ಏನೊಂದು ಸಮಸ್ಯೆ ಅಂತಂದ್ರೆ ಬಂದು ಅಮ್ಮನವರಿಗೆ 12 ಗಂಟೆಗೆ ಮರಳಕ್ಕೆ ಅಂದ್ರೆ ಸೀರೆ ಜಾಕೆಟ್ ಅಮ್ಮನಿಗೆ ಕೊಟ್ಟು ಅಮ್ಮನವರ ಪ್ರಾಕಾರೋತ್ಸವ ಮಾಡಬೇಕಾದ್ರೆ ಅಮ್ಮನ ಹಿಂದೆ ಹೋಗಿ ಸ್ವತಃ ನೀವೇ ಅಮ್ಮನವರಿಗೆ ಮಳ್ಳಕ್ಕೆ ತುಂಬುವಂಥದ್ದು ಇರ್ತದೆ. ಅದನ್ನು ಭಾಗವಹಿಸಿ, ಆಗ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ. ಸಂಜೆ 6 ಗಂಟೆಗೆ ಮಹಾಪ್ರತ್ಯಂಗಿರಿ ಯಾಗ ನಡೆಯುವಂಥದ್ದು ಬಹಳಷ್ಟು ಈ ಕ್ಷೇತ್ರದಲ್ಲಿ ವಿಶೇಷ. ಅಮ್ಮನವರ ಒಂದು ಸ್ಥಾಪನೆ ಆಗಿರುವಂಥದ್ದು ಪ್ರತ್ಯಂಗಿರಿ ದೇವಿ ಶಕ್ತಿಪೀಠ ಆಗಿರುವಂಥ ಕ್ಷೇತ್ರದಲ್ಲಿ ಭದ್ರಕಾಳಿ ಸಮೇತವಾಗಿ ನೆಲೆಸಿರುವಂಥ ಪ್ರತ್ಯಂಗಿರಿ ದೇವಿಯ ಒಂದು ಮಹಾಪ್ರತ್ಯಂಗಿರಿ ಯಾಗಕ್ಕೆ ಕೂತ್ಕೊಂಡಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಅತಿ ವೇಗದಲ್ಲಿ ಪರಿಹಾರ ಆಗಿ ನಿಮ್ಮ ಇರುವಂತ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಿಮ್ಮ ಆಯುಷ್ ಆರೋಗ್ಯವನ್ನು ಕೊಡುವಂತವಳು, ಸರ್ಪದೋಷಗಳನ್ನ ಏಕದಲ್ಲಿ ಸರ್ಪದೋಷಗಳನ್ನು ಪರಿಹಾರ ಮಾಡುವಂತವಳು, ರಾವು ಕೆಟ್ಟ ದೋಷಗಳನ್ನು ಪರಿಹಾರ ಮಾಡುವಂತವಳು, ಇವೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಮ್ಮನವರಿಂದ ಪ್ರತ್ಯಂಗಿರಿ ದೇವಿಯಿಂದ ಅನುಗ್ರಹ ಮತ್ತೆ ನಿಮಗೆ ರಕ್ಷೆ ಕವಚಾಗಿ ಕಾಪಾಡುವಂತವಳೇ ಮಹಾಪ್ರತ್ಯಂಗಿರಿ ದೇವಿ. ಹಾಗಾಗಿ ಈ ಅಮಾವಾಸ್ಯೆಗೆ ಬಂದು ಎಲ್ಲ 27ನೇ ತಾರೀಕು ಏಪ್ರಿಲ್ ಬರುವಂತ 27ನೇ ತಾರೀಕು ಭಾನುವಾರ ಬಂದು ಆ ಪ್ರತ್ಯಂಗಿರಿ ಯಾಗಕ್ಕೆ ಭಾಗವಹಿಸಿ ನಿಮ್ಮ ಬದಲಾವಣೆಗಳನ್ನು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ, ಆ ದೇವಿಯ ಅನುಗ್ರಹ ಆಗ್ಲಿ ಅಂತೇಳಿ ಸರ್ವೇ ಜನ ಸುಖಿನೋ ಭವಂತು.
कौशिकावृतंगराय नमः శ్రీ కౌశిక మహారుద్రంగే महाकौशिकावृतंगराय नमः శ్రీ కౌశిక మహారుద్రంగే कौशिकावृतंगराय नमः శ్రీ కౌశిక మహారుద్రంగే महावृतंगराय नमः ఓం కౌశిక మహారుద్రంగే कौशिकावृतंगराय नमः ఓం శ్రీ కౌశిక మహారుద్రంగే महावृतंगराय नमः ఓం కౌశిక మహారుద్రంగే कौशिकावृतंगराय नमः దేవియే స్వాహా శ్రీ క్లీం 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 కృష్ణవాసరే నరాధే మహావరే మహావరే మహాభైరవే పరమంత్రవిధ్వంసనే పరమంత్రక్షేత్రే పరమంత్రయంత్ర ఔషధ సంహర సంవర సర్వభూతధమనే మహాగౌరీ ప్రత్యంగర్యే మహా సరస్వతి ప్రత్యంగర్యే మహాకాళీ మహాలక్ష్మీ సరస్వతే త్రిపురాగ్రకాల భైరవే జగన్మాతా త్రిపుర సుందరీ లోకధరణే బలసిద్ధలోక సుఖినో భవంత సర్వజనాయ సుఖినో సమస్త లోక సుఖినో భవంత శ్రీ జగద్దేవతా ప్రత్యర్థం కట్టమార్గ కచ్చినే గండా దేవతాయే నమో నమః శిరసా నమస్కార పూజాం సమర్పయామి అల జగద్దేవతా ప్రత్యర్థం ప్రకృష్ట నాశాయ नाशाय ప్రకృష్ట प्रकृष्ट ఫలసిద్ధి फलसिद्धये ప్రదోషణం కరోమీశ ప్రసీద మహా ప్రత్యంగరి प्रत्यङ्गरे దేవినః देविनः అనుగ్రహ अनुग्रह పూర్వకేణ पूर्वकेण క్షేత్రస్య क्षेत्रस्य భద్రకాళి भद्रकाली చౌడేశ్వరి चौडेश्वरी కాలభైరవ कालभैरव మహాప్రత్యంగరి महाप्रत्यङ्गिरे దేవినః देविनः అనుకూలేన अनुकूलेन సకల सकल సంకష్ట संकष्ट నివారణ निवारण సర్వ सर्व భూత भूत ప్రేత प्रेत దుష్టగ్రహ
ಆನಂತರ ಹೊರಗಡೆ ದೇವಸ್ಥಾನ ಆವರಣದಲ್ಲಿ ಕೂತ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.